ಪತ್ನಿಯ ಶೀಲಾ ಶಂಕಿಸಿ 12 ವರ್ಷಗಳಿಂದ ಮನೆ ಬಾಗಿಲಿಗೆ 3 ಬೀಗಗಳನ್ನು ಜಡಿದು ಪಾಪಿ ಪತಿ ಪತ್ನಿಯನ್ನ ಬಂಧನದಲ್ಲಿರಿಸಿದ್ದಾನೆ. 12 ವರ್ಷದಿಂದ ಗೃಹಿಣಿ ಸುಮಾ ಅಜ್ಞಾತವಾಸವನ್ನ ಅನುಭವಿಸಿದ್ದಾಳೆ. ಹೆಚ್ಡಿಕೋಟೆ ತಾಲೂಕಿನ ಹೆಚ್ಮಟಗೆರೆ ಗ್ರಾಮದಲ್ಲಿ ಒಂದು ಘಟನೆ ನಡೆದಿರುವಂಥದ್ದು. ಮೈಸೂರು ಜಿಲ್ಲೆ ಹೆಚ್ಡಿಕೋಟೆ ತಾಲೂಕು ಸಣ್ಣಾಲಯ್ಯ ಎಂಬಾತನಿಂದ ಈ ಒಂದು ಕೃತ್ಯ ನಡೆದಿದ್ದು, ಹೆಚ್ಡಿಕೋಟೆ ತಾಲೂಕಿನ ಹೈರಿಗೆ ಗ್ರಾಮದ ಸುಮಾ ಬಂಧನಕ್ಕೊಳಗಾದಂತ ಮಹಿಳೆ. 12 ವರ್ಷದ ಹಿಂದೆ ವಿವಾಹವಾಗಿದ್ದಂತ ಸುಮಾ 3ನೇ ಪತ್ನಿ. ಇವರಿಗೆ 2 ಮಕ್ಕಳಿದ್ದಾರೆ. ಸಣ್ಣಾಲಯ್ಯನ ಕಾಟಕ್ಕೆ ಬೇಸತ್ತು 2 ಪತ್ನಿಯರು ದೂರವಾಗಿದ್ರು. 3ನೇ ಪತ್ನಿಯಾಗಿ ಸುಮಾರನ್ನ ವಿವಾಹವಾಗಿದ್ದು, ಕಿಟಕಿಗಳನ್ನು ಭದ್ರಪಡಿಸಿ ಯಾರೊಂದಿಗೂ ಮಾತನಾಡದಂತೆ ಎಚ್ಚರ ವಹಿಸಿದ್ದ ಪತಿ. ಮನೆಯಲ್ಲಿ ಶೌಚಾಲಯ ಇಲ್ಲದ ಕಾರಣ ಬಕೆಟ್ ಇರಿಸಿ ರಾತ್ರಿ ವೇಳೆ ಮಲಮೂತ್ರ ಹೊರಗೆ ಸುರಿಯುತ್ತಾ ಇದ್ದ ಪಾಪಿ ಪತಿ. ವಿಷಯ ತಿಳಿದು ವಕೀಲ ಸಿದ್ದಪ್ಪಾಜಿ, ಸಾಂತ್ವನ ಕೇಂದ್ರದ ಜಶೀಲಾ, ಎಎಸ್ಐ ಸುಭಾನ್ ತಂಡ ಸುಮಾ ಮನೆಗೆ ಭೇಟಿ ನೀಡಿ ವಿಚಾರಣೆ ನಡೆಸಿದ್ದಾರೆ. ಇನ್ನು ವಿಷಯ ತಿಳಿತಾ ಇದ್ದಂತೆ ಮನೆ ಸುತ್ತ ಗ್ರಾಮಸ್ಥರು ಕೂಡ ಜಮಾಯಿಸಿದ್ರು. ರಾತ್ರೋರಾತ್ರಿ ಸದ್ಯ ಸುಮಾ ಮತ್ತು ಮಕ್ಕಳನ್ನ ರಕ್ಷಣೆ ಮಾಡಿದ್ದಾರೆ ಪೊಲೀಸರು. ಇನ್ನು ಮಹಿಳೆಯ ಒಪ್ಪಿಗೆಯಂತೆ ತವರು ಮನೆಯಲ್ಲಿ ಪೊಲೀಸರು ಆಶ್ರಯ ಕೊಡಿಸಿದ್ದಾರೆ. ಈ ಸಂಬಂಧ ಹೆಚ್ಡಿಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಹೊಡಿ ಬರ್ತಾ ಐತೆ ಹೊಡಿ ಅಷ್ಟು ಕಟ್ಟಾದ್ರೂ ಪರವಾಗಿಲ್ಲ ಹೊಡಿ ಹಾಗೆ ಎದ್ರ ಮೈನ್ ಬೇಕು ನಿಮಗೆ ಅಕಸ್ಮಾತ್ ಹೊರಗಡೆ ಹೋಗ್ಬೇಕಾದ್ರೆ ಏನ್ ಮಾಡ್ತೀಯಮ್ಮ? ಎರಡು ಗಂಟೆಯಿಂದ ನಾವು ತೊಂಬ ತೊಂಬ ತಂಬ ಇಲ್ಲ ಹೋಟೆಲ್